ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಭಾರತದಲ್ಲಿ ಮತ್ತೊಂದು ಪಾಕಿಸ್ತಾನ ಆಗ್ತಿದೆಯಾ ಅಂದರೆ ಹೌದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವತ್ತು ಮಾತಾಡೋ ವಿಷಯ ಅಷ್ಟು ಗಂಭೀರವಾಗಿದೆ. ಇದೇನು ಅಂತಂದರೆ ನೋಡಿ, ಕಾಂಗ್ರೆಸ್ ಏನಿದೆ ಅವ್ರಿಗೆ ದೇಶ ಪ್ರೇಮನೇ ಇಲ್ಲ. ಹುಚ್ಚು ಮುಂಡೆ ಮದುವೆಲಿ ಉಂಡೋನೇ ಜಾಣ ಅಂತ ಅಂದ್ಬಿಟ್ಟು ಏನೋ ಅಧಿಕಾರ ಅನುಭವಿಸ್ತಾರೆ, ಲಕ್ಷಾಂತರ ಕೋಟಿ ಮಾಡ್ಕೋತಾರೆ. ಅಲ್ಲೆಲ್ಲ ಲಂಡನ್ನಲ್ಲಿ ಮನೆ ಅಂತೆ, ನ್ಯೂಯಾರ್ಕಲ್ಲಿ ಮನೆ ಅಂತೆ ಇರ್ತಾರೆ, ದೇಶ ಬಿಟ್ಟು ಹೋಗಿಬಿಡ್ತಾರೆ. ಅವ್ರಿಗೇನು ಈ ದೇಶದ ಬಗ್ಗೆ ಕಳಕಳಿ ಇಲ್ಲ. ನಿಜವಾದ ಕಳಕಳಿ ದೇಶದ ಬಗ್ಗೆ ಇರೋದು ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ಗೆ. ನಾವು ದೇಶವನ್ನು ಉಳಿಸ್ಬೇಕು, ಬೆಳೆಸಬೇಕು, ನಮ್ಮತನವನ್ನು ಬೆಳೆಸಬೇಕು ಅನ್ನೋದು ನಮ್ಮ ಬಲವಾದ ಆಶಯ. ಹಾಗಾಗ್ಬಿಟ್ಟು ಭಾರತದಲ್ಲಿ ಮತ್ತೊಂದು ಪಾಕಿಸ್ತಾನ ಆಗ್ತಿದೆಯಾ ಅನ್ನೋದು ಭಾಳ ಸೀರಿಯಸ್ ಆದ ವಿಚಾರ. ಇದ್ರ ಬಗ್ಗೆ ಮಾತಾಡೋಣ ಇವತ್ತು. ಏನು ಅಂತಂದರೆ ನೋಡಿ, ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅಂತಂದ್ಬಿಟ್ಟು ಮುಖ್ಯಮಂತ್ರಿ ಇದ್ದಾರೆ. ಅವರು ಈಗ 2ನೇ ಟರ್ಮು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಏನು ಅಂತಂದರೆ 27 ಸುಮಾರು 6 ಟರ್ಮ್ ಮುಖ್ಯಮಂತ್ರಿ ಆಗಿದ್ದ ಜ್ಯೋತಿ ಬಸು ಅವ್ರನ್ನ ಕಮ್ಯುನಿಸ್ಟ್ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಅನ್ನೋದಕ್ಕಿಂತ ಅರ್ಬನ್ ನಕ್ಸಲೈಟ್ಸ್ ಅಂತ ಹೇಳ್ಬೋದು. ಈ ಕಮ್ಯುನಿಸ್ಟ್ನೆಲ್ಲ ಏನು ಅಂತಂದರೆ ಎಲ್ಲಾದರೂ ನಕ್ಸಲೈಟ್ಸ್ಗಳಿಗೆ ಗುಂಡು ಹೊಡೆದ್ರೆ ಇವ್ರು ಗಲಾಟೆ ಮಾಡ್ತಾರೆ. ಅವ್ರಿಗೆ ಹ್ಯುಮ್ಯಾನಿಟೇರಿಯನ್ ಇದು ಸಹಕಾರ ಕೊಡಬೇಕು, ಇದು ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ 27-30 ವರ್ಷಗಳ ಅಧಿಕಾರವನ್ನು ಅಂತ್ಯಗೊಳಿಸಿ ಈ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬಂದರು. ಆವಾಗ ನಾವೆಲ್ಲ ಖುಷಿಪಟ್ಟಿದ್ವಿ. ಅರ್ಬನ್ ನಕ್ಸಲೈಟ್ಸು ಚೈನಾಗೆ ಫೇವರ್ ಆಗಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಸೋಲ್ತಲ್ಲ ಅಂತ ಅಂದ್ಬಿಟ್ಟು. ಆದರೆ ಇವಾಗ ಏನಾಗಿದೆ, ಬೆಂಕಿಯಿಂದ ಹಾರಿ ಬಾಂಡ್ಲೆಯಿಂದ ಹಾರಿ ಬೆಂಕಿಗೆ ಬಿದ್ದಂಗೆ ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಏನು ಅಂತಂದರೆ ಚಿಕನ್ ನೆಕ್ ಅಂತ ಕರಿತೀವಿ. ಚಿಕನ್ ನೆಕ್ ಅಂತಂದರೆ ನೋಡಿ, ನಾವು ಭಾರತ ದೇಶದವರು ಅಂತಂದರೆ ಅಪ್ ಟು ಬಿಹಾರ್, ಉತ್ತರ ಪ್ರದೇಶದವರು ಮತ್ತು ಈ ಕಡೆ ಇರ್ತಕ್ಕಂಥವ್ರು ನಾವು ಸೌತ್ ಇಂಡಿಯಾದವರು, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ ಇವರೆಲ್ಲ ಹೋಗಬೇಕು ಅಂತಂದರೆ ಒಂದು ಸಣ್ಣದಾದ ಪ್ರದೇಶ ಇದೆ. ಅಲ್ಲಿಂದ ನಾವು ಇದಕ್ಕೆ ಹೋಗಬೇಕು, ನಾರ್ತ್ ಈಸ್ಟ್ ಕಂಟ್ರೀಸ್ ಹುಡ್ಕೋಬೇಕು. ನಾರ್ತ್ ಈಸ್ಟ್ ಕಂಟ್ರೀಸ್ ಅಂತಂದರೆ ಮೊದಲನೇದಾಗಿ ದೊಡ್ಡದಾಗಿ ಬರೋದು ಅಸ್ಸಾಮು ಮತ್ತು ಮಣಿಪುರ, ಮಿಜೋರಾಮು, ನಾಗಾಲ್ಯಾಂಡು ಇವೆಲ್ಲ ಸಿಗ್ತವೆ. ಅದು ಹೋಗಬೇಕು ಅಂತಂದರೆ ಆ ಕತ್ತು ಸಣ್ಣದಾಗಿದೆ ಹೋಗುವಾಗ. ಅದನ್ನು ಚಿಕನ್ ನೆಕ್ ಅಂತ ಕರೀತಾರೆ. ಬಾಂಗ್ಲಾದೇಶದವರು ಅಥವಾ ಮುಸಲ್ಮಾನರು ಇಡೀ ಇಂಡಿಯಾ ದೇಶವನ್ನು ಮುಸಲ್ಮಾನರಾಗಿ ಮಾಡಬೇಕು ಅಂತ ಅನೇಕ ಶಕ್ತಿಗಳು ಪ್ರಯತ್ನಿಸ್ತಾ ಇದ್ದಾವೆ. ಅವ್ರಿಗೇನು ಅಂತಂದ್ರೆ ದುಡ್ಡಿನ ಬಲ ಇದೆ. ನಮ್ಮ ದೇಶದಲ್ಲಿ ಕರಪ್ಷನ್ ಇಷ್ಟು ಜಾಸ್ತಿ ಆಗ್ಬಿಟ್ಟಿದೆ, ದುಡ್ಡಿಗೋಸ್ಕರ ಏನು ಮಾಡೋಕ್ಕೆ ಹೊರಟಿದ್ದಾರೆ. ಹಾಗಾಗ್ಬಿಟ್ಟು ಇವರೆಲ್ಲ ಏನು ಮಾಡಿದ್ದಾರೆ, ಇಂಡಿ ಬ್ಲಾಕಲ್ಲಿ ಸೇರ್ಕೊಂಡಿದ್ದಾರೆ. ಇಂಡಿ ಬ್ಲಾಕ್ ಅಂತಂದರೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಬೇಕು. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದರೆ ನಾವು ಮುಖ್ಯಮಂತ್ರಿ ಆಗಿದ್ದು ಸಾಕು, ನಾವು 8-10 ತಲೆಮಾರವರೆಗೂ ಮಾಡೋಷ್ಟು ದುಡ್ಡು ಇಟ್ಕೋಬೋದು. ಇದೇನು ಅಂತಂದರೆ ಇಲ್ಲಿ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಂತ ಬರುತ್ತೆ. ಮುಸಲ್ಮಾನರು ನಾನ್ ವೆಜಿಟೇರಿಯನ್. ಅವ್ರು ಏನು ಅಂತಂದರೆ ಹಸುನು ತಿಂತಾರೆ, ಎಲ್ಲವನ್ನು ತಿಂತಾರೆ. ನಮ್ಮಲ್ಲೂ ಸಹ ಕುರಿ ಮತ್ತು ಮೇಕೆ ಎಲ್ಲ ತಿಂತಾರೆ. ಇವ್ರಿಗಿರೋ ವ್ಯತ್ಯಾಸ ಏನು ಅಂತಂದರೆ ಅವ್ರು ಅಲ್ಲ ಅಂತಾರೆ, ಇವ್ರು ರಾಮ ಮತ್ತು ಕೃಷ್ಣ ಅಂತಾರೆ. ಇಷ್ಟೇ ವ್ಯತ್ಯಾಸ ಇರೋದು. ಇದೇನು ಭಾಳ ದೊಡ್ಡ ವ್ಯತ್ಯಾಸ ಅಲ್ಲ. ಇದನ್ನು ನಡ್ಕೊಂಡಾಗ ನಾವು ಚಿಕನ್ ನೆಕ್ಕಿನ ಇದು ಮಾಡಬೇಕಾಗತ್ತೆ, ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಈ ಚಿಕನ್ ನೆಕ್ ಅನ್ನೋದು ಅಸ್ಸಾಮು, ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡು, ಅರುಣಾಚಲ ಪ್ರದೇಶ ಇದಕ್ಕೆಲ್ಲ ಹೋಗಬೇಕು ಅಂತಂದರೆ ಸಣ್ಣದಾದ ಭೂಭಾಗದಿಂದ ಹೋಗಬೇಕು. ಈ ಭೂಭಾಗವನ್ನು ಕಟಾಫ್ ಮಾಡಿಬಿಟ್ರೆ ನಮಗೆ ಬೇರೆ ದೇಶನೇ ಹೋಗ್ಬಿಡುತ್ತೆ. ಅಸ್ಸಾಂ ಬಿಟ್ಬಿಟ್ಟು ಈಗ ಏನೇನು ಹೆಸರು ಹೇಳಿದೆ ಅವೆಲ್ಲ ಬೇರೆ ದೇಶಗಳಾಗ್ಬಿಡುತ್ತೆ, ಮಯನ್ಮಾರ್ ಥರ ಮತ್ತು ಬಾಂಗ್ಲಾದೇಶ ಥರ. ಅದಕ್ಕೆ ಅನೇಕ ಮುಸ್ಲಿಂ ಕಂಟ್ರಿಗಳು, ಬಾಂಗ್ಲಾದೇಶನೂ ಅದೇನು ಇದೇ ಇಲ್ಲ. ಏನು ಅಂತಂದ್ರೆ ಬಾಂಗ್ಲಾದೇಶ ಸ್ವತಂತ್ರ ಆಗಿದ್ದು ನಮ್ಮ ಇಂದಿರಾ ಗಾಂಧಿಯವರು ಸಹಾಯ ಮಾಡಿದ್ದರಿಂದ. ಇದೇನಾಗಿದೆ, ಬಾಂಗ್ಲಾದೇಶದವರು ಸಹ ಚಿಕನ್ ನೆಕ್ನ ಆಕ್ರಮಿಸ್ಕೊಂಡ್ಬಿಟ್ಟು ಬೇರೆ ದೇಶ ಮಾಡಬೇಕು, ಮುಸಲ್ಮಾನರಿಗೋಸ್ಕರ ಒಂದು ದೇಶ ಮಾಡಬೇಕು ಅಂತ ಹೊರಟಿದ್ದಾರೆ. ಈಗೇನಾಗಿದೆ, ನಮ್ಮ ದೇಶದಲ್ಲಿ 30 ರಾಜ್ಯಗಳಿವೆ. 30 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲ ಇವೆ. ಅದರಲ್ಲಿ ಇಂಡಿ ಬ್ಲಾಕ್ನಲ್ಲಿರ್ತಕ್ಕಂಥ ರಾಜ್ಯಗಳು ಬೇರೆ. ಅದ್ರೇನು ಅಂತಂದರೆ ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತಾಡಬೇಕು ಅಂದರೆ ಮುರ್ಷಿದಾಬಾದ್ ಅಂದ್ಬಿಟ್ಟು ಒಂದು ಜಿಲ್ಲೆ ಇದೆ. ಆ ಜಿಲ್ಲೆ ನೋಡಿ ಚಿಕನ್ ನೆಕ್ ಭಾಗದಲ್ಲಿದೆ. ಅಲ್ಲಿ ಏನಾಗಿದೆ,
ನಾರ್ತ್ ಬೆಂಗಾಲ್ ಮತ್ತು ಸೌತ್ ಬೆಂಗಾಲ್ ಅಂದ್ಬಿಟ್ಟು. ಈ ಕಲ್ಕತ್ತಾ ಅನ್ನೋದೇನಿದೆ ಅದೆಲ್ಲ ಸೌತ್ ಬೆಂಗಾಲಲ್ಲಿದೆ. ಮುರ್ಷಿದಾಬಾದ್ ಅನ್ನೋದೇನಿದೆ ಅದು ನಾರ್ತ್ ಬೆಂಗಾಲಲ್ಲಿದೆ. ನಾರ್ತ್ ಬೆಂಗಾಲ್ ಅಂತ ಹೇಳಿದ್ರೆ ನೋಡಿ, ಗೋರ್ಖಾಲ್ಯಾಂಡ್ ಅಂತ ಇದೆ. ಗೋರ್ಖಾಲ್ಯಾಂಡ್ ಅಂದರೆ ಸುಭಾಷ್ ಗೀಸಿಂಗ್ ಅಂದ್ಬಿಟ್ಟು ಆತ ಗೋರ್ಖಾ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಅಂದ್ಬಿಟ್ಟು GNLF ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಸಂಸ್ಥೆನ ಕಟ್ಟಿಬಿಟ್ಟು ಅನೇಕ ವರ್ಷಗಳ ಕಾಲ ನಮಗೆ ಸ್ವಾತಂತ್ರ್ಯ ರಾಜ್ಯ ಬೇಕು ಅಂತ ಅಂದ್ಬಿಟ್ಟು ಹೋರಾಡ್ದ. ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಇದಕ್ಕೊಂದು ತೇಪೆ ಹಾಕೋ ಕೆಲಸ ಆಗಿದೆ. ಇದು ಮುರ್ಷಿದಾಬಾದು ಇದರಲ್ಲಿ ಹತ್ರಕ್ಕೆ ಬರುತ್ತೆ, ನಾರ್ತ್ ಇದಕ್ಕೆ ಬರುತ್ತೆ. ಇದೇನಾಗಿದೆ, ಮುರ್ಷಿದಾಬಾದಲ್ಲಿ ಈಗಲೂ ಸಹ ಹಿಂದೂಗಳು ಬಹುಸಂಖ್ಯಾತರು. ಈಗೇನಾಗಿದೆ, ಹಿಂದೂಗಳ ಮೇಲೆ ಆಕ್ರಮಣ ಆಗ್ತಾಯಿದೆ. ಹಿಂದೂ ಹೆಣ್ಮಕ್ಳುಗಳನ್ನ ರೇಪ್ ಮಾಡ್ತಾಯಿದ್ದಾರೆ, ಹಿಂದೂ ಹೆಣ್ಮಕ್ಳುಗಳನ್ನ ಕಿಡ್ನಾಪ್ ಮಾಡ್ತಾಯಿದ್ದಾರೆ, ಮತ್ತು ಹಿಂದೂಗಳು ಮನೆ ಬಿಟ್ಟು ಬರುವಂಥ ವಾತಾವರಣ ಸೃಷ್ಟಿ ಮಾಡ್ತಾಯಿದ್ದಾರೆ. ಇದೇನಾಗಿದೆ, ಮಮತಾ ಬ್ಯಾನರ್ಜಿಯವ್ರಿಗೆ ಇದು ಯಾವುದೂ ಕಣ್ಣು ಕಾಣಲ್ಲ, ಅವರಿಗೆ ಬರೀ ವೋಟ್ ಬ್ಯಾಂಕ್ ಮಾತ್ರ ಕಣ್ಣು ಕಾಣೋದು. ಹೀಗೆ ಮಾಡೋದ್ರಿಂದ ಏನಾಗಿದೆ, ಮುಸಲ್ಮಾನರು ಬಾಂಗ್ಲಾದೇಶದಿಂದ ಬಂದು ಅಲ್ಲಿ ಒಂದು ಮಿನಿ ಪಾಕಿಸ್ತಾನ ಮಾಡ್ತಾಯಿದ್ದಾರೆ, ಮುಸ್ಲಿಂ ಕಂಟ್ರಿ ಮಾಡ್ತಾಯಿದ್ದಾರೆ. ಇದನ್ನು ಗಮನದಲ್ಲಿಟ್ಕೋಬೇಕು. ಈಗ ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ಮಾತು ಪುನಃ ಹೇಳ್ತೀನಿ. ಏನು ಅಂದರೆ, ಭಾರತದಲ್ಲಿ ಮತ್ತೊಂದು ಪಾಕಿಸ್ತಾನ ನಿರ್ಮಾಣ ಆಗ್ತಾಯಿದೆ, ಮುರ್ಷಿದಾಬಾದ್ ಅಂದ್ಬಿಟ್ಟು. ಮಮತಾ ಬ್ಯಾನರ್ಜಿಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಮಮತಾ ಬ್ಯಾನರ್ಜಿಯವ್ರನ್ನ ಸೆರೆ ಹಿಡಿತಾರಂತೆ, ಜೈಲಿಗೆ ಹಾಕ್ತಾರಂತೆ, ಅಂತೆಕಂತೆಗಳು ಭಾಳ ಓಡಾಡುತ್ತೆ. ಇದೇನು ಅಂತಂದರೆ ಬಹಳ ದೊಡ್ಡ ಗಲಾಟೆ ಆಗ್ತಾಯಿದೆ. ಗೋರ್ಖಾ ನ್ಯಾಷನಲ್ ಲಿಬರೇಷನ್ ಫ್ರಂಟು ಸುಭಾಷ್ ಗೀಸಿಂಗ್ ಅವ್ರ ಜೊತೆ ಇದು ಮಾಡಿದ್ದು, ನಮಗೆ ಸಪ್ರೇಟ್ ರಾಜ್ಯ ಬೇಕು ಅಂತ ಹೋರಾಡ್ತಿದ್ದವ್ರು ಈಗೇನಾಗಿ ಸಪ್ರೇಟ್ ದೇಶ ಮಾಡಬೇಕು ಅನ್ನೋರಿಗೆ ಈ ಮಮತಾ ಬ್ಯಾನರ್ಜಿಯವರು ಬೆಂಬಲ ಕೊಡ್ತಾಯಿದ್ದಾರೆ. ಒಂದು ದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಾರೆ, ಅದೆಲ್ಲವನ್ನು ಧಿಕ್ಕರಿಸೋದು ದೇಶ ವಿರೋಧಿ ಚಟುವಟಿಕೆಗಳನ್ನ ಇವರು ನಡೆಸ್ತಾ ಇದ್ದಾರೆ, ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ದೇಶ ವಿರೋಧಿ ಚಟುವಟಿಕೆಗಳು ಇವರ ಆಡಳಿತದಲ್ಲಿ ಬಹಳ ತಲೆ ಎತ್ತಿ ಮೆರಿತಾ ಇದ್ದಾವೆ ಅನ್ನೋ ನಿಷ್ಕರ್ಷಕ್ಕೆ ಬರ್ತಾಯಿದೆ. ಈ ಮುರ್ಷಿದಾಬಾದ್ ಘಟನೆ ನೋಡಿದ್ರೆ, ಮುರ್ಷಿದಾಬಾದಲ್ಲಿ ಹಿಂದೂಗಳು ಯಾಕೆ ಪಲಾಯನ ಮಾಡ್ತಾಯಿದ್ದಾರೆ, ಅವರಿಗೆ ಭದ್ರತೆ ವಾತಾವರಣ ಕಲ್ಪಿಸ್ಕೊಡ್ಬೇಕಾಗಿದ್ದು ಮಮತಾ ಬ್ಯಾನರ್ಜಿಯವರು ಮೂಲಭೂತ ಕರ್ತವ್ಯ ಅಲ್ವಾ. ಇದನ್ನು ಮರೆತುಬಿಟ್ಟು ಬಾಂಗ್ಲಾದೇಶದಿಂದ ಯಾರು ಸುಳುಕೋರರಿದ್ದಾರೆ, ವಲಸಿಗರಿದ್ದಾರೆ, ಅವರಿಗೆ ಆಧಾರ್ ಮಾಡಿಕೊಡ್ತಾರೆ, ಅವ್ರಿಗೆ ವೋಟರ್ಸ್ ID ಮಾಡಿಕೊಡ್ತಾರೆ, ರೇಷನ್ ಕಾರ್ಡ್ ಮಾಡಿಕೊಡ್ತಾರೆ, ಎಲ್ಲ ಸವಲತ್ತುಗಳನ್ನ ಮಾಡಿಕೊಟ್ಟು ವೋಟ್ ಬ್ಯಾಂಕ್ನ ಜಾಸ್ತಿ ಮಾಡ್ಕೊತಾ ಇದ್ದಾರೆ. ಈ ಇಂಡಿ ಬ್ಲಾಕು ಮತ್ತು ಅದರ ಒಕ್ಕೂಟದಲ್ಲಿರೋರಿಗೆ ದೇಶದ ಬಗ್ಗೆ ನಂಬಿಕೆಯೇ ಇಲ್ಲ, ಒಂದು ವ್ಯವಸ್ಥೆ ಬಗ್ಗೆ ನಂಬಿಕೆ ಇಲ್ಲ. ಕಾಂಗ್ರೆಸ್ನವರು 1962ರಲ್ಲಿ ಚೈನಾನ ಮೇಲೆ ಆಕ್ರಮಣ ಮಾಡಿದಾಗ ಕರ್ನಾಟಕದ ಅರ್ಧ ಭಾಗಕ್ಕಿಂತ ಹೆಚ್ಚು ಭೂಭಾಗವನ್ನು ಕಳ್ಕೊಂಡ್ವಿ ನಾವು. ಅದನ್ನು ಕೇಳ್ತಕ್ಕಂಥ ಇದೇ ಇಲ್ಲ. ಇವರೇನು ಮಾಡ್ತಾರೆ, ಗಲ್ವಾನಲ್ಲಿ ಹಂಗೆ ಮಾಡಿಬಿಟ್ರು ಹೀಗೆ ಮಾಡಿಬಿಟ್ರು ಅಂತ ಅಂದ್ಬಿಟ್ಟು ಹುಯಿಲೆಬ್ಸಿದ್ರು. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಕಾಂಗ್ರೆಸ್ನವರು ಏನು ಅಂತಂದರೆ 1962ರಲ್ಲಿ ಚೈನಾ ಆಕ್ರಮಣ ಮಾಡಿದಾಗ ಆ ಭೂಭಾಗವನ್ನು ಕೇಳ್ತಕ್ಕಂಥ ಮನಸ್ಥಿತಿನೇ ಇಲ್ಲ. ಅದನ್ನು ಮರ್ತೇ ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಆಮೇಲೆ ಜ್ಞಾಪಕ ಇದೆ, ಅದನ್ನು ಕೇಳಿ. ಈಗ ಅದನ್ನು ಕೇಳಿದ್ರಿಂದ ಏನಾಗುತ್ತೆ, ನಮ್ಮ ಪ್ರತಿಯೊಂದು ಇಂಚು ಸಹ ನಾವು ಏನು ದೇಶಭಕ್ತರಿದ್ದೀವಿ, ದೇಶ ಪ್ರೇಮಿಗಳಿದ್ದೀವಿ, ನಮ್ಮದು ಜಾಗ ಇದು, ನಮ್ಮ ಶರೀರವನ್ನು ಕತ್ತರಿಸ್ಕೊಟ್ಟಂಗೆ ಆಗುತ್ತೆ. ಆದ್ದರಿಂದ ಈ ಮುರ್ಷಿದಾಬಾದಲ್ಲಿ ಏನು ಗಲಾಟೆ ಆಗ್ತಾಯಿದೆ, ಹಿಂದೂಗಳೇನು ಮನೆ ಬಿಟ್ಟು ಬೋಡತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಇದಕ್ಕೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ವೆಸ್ಟ್ ಬೆಂಗಾಲಿನ ಮುಖ್ಯಮಂತ್ರಿಯಾಗಿ ಮಮತಾ ಬ್ಯಾನರ್ಜಿಯವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಅವ್ರು ಸುಮ್ಮನೆ ಇರೋದ್ರಿಂದ ಈ ಅತ್ಯಾಚಾರ, ದರೋಡೆ ಪ್ರಕರಣ, ಮನೆ ಬಿಟ್ಟು ಬರೋವಂಥ ಪ್ರಕರಣಗಳು ಜಾಸ್ತಿ ಆಗ್ತಾಯಿದೆ. ಇದೆಲ್ಲ ನಿಲ್ಲಬೇಕು ಅಂತಂದರೆ ಮಮತಾ ಬ್ಯಾನರ್ಜಿಯವ್ರನ್ನ ಅರೆಸ್ಟ್ ಮಾಡಬೇಕು. ಮಮತಾ ಬ್ಯಾನರ್ಜಿಯವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು. ಅಲ್ಲಿ ಕೇಂದ್ರ ಶಾಸಿತ ಆಡಳಿತ ಬರಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಮಾಡ್ತಾಯಿದ್ದೀವಿ. ಧನ್ಯವಾದ, ನಮಸ್ಕಾರ.